ನಮಸ್ಕಾರ ಎಲ್ಲರಿಗೂ. ಈ ಸಿಂಪಲ್ ಪನ್ನೀರ್ ಮಸಾಲಾನ ನೀವು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಜಾಸ್ತಿ ಐಟಮ್ ಏನು ಬೇಕಾಗಲ್ಲ, ಕಡಿಮೆ ಐಟಮಲ್ಲಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಡಿ. ಆವಾಗ ನಂತರದಲ್ಲಿ ತೊಳೆದಂತಹ ಇಲ್ಲಿ ಪಾಲಕ್ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ನಾವು ಬಿಸಿನೀರಲ್ಲಿ ಹಾಕಿರ್ತೀವಲ್ಲ ಬೇಗನೆ ಮೆತ್ತಗಾಗುತ್ತೆ, ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಒಂದು ಸ್ವಲ್ಪ ಮುಚ್ಚಿಡ್ಬೋದು ಅಥವಾ ಹಾಗೆ ಕೂಡ ನಾವು ಇದನ್ನು ಬೇಯಿಸ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಬೇಗ ಬೇಯುತ್ತೆ. 1-2 ನಿಮಿಷ ಸಾಕು. ನೋಡಿ, ಈ ರೀತಿ ಮಾಡ್ತಾ ಮಾಡ್ತಾ ಸ್ವಲ್ಪ ಇದನ್ನು ತಿರುಗಿಸ್ತಾ ಇರಿ. ನೋಡಿ, ಈ ರೀತಿಯಾಗಿ ಮಾಡ್ತಾಯಿದ್ರೆ ಬೇಗ ಬೆಂದೋಗುತ್ತೆ. 1-2 ನಿಮಿಷದಲ್ಲೇ ಆಗಿಬಿಡುತ್ತೆ. ನೋಡಿ, 1-2 ನಿಮಿಷ ಆದಮೇಲೆ ಈ ರೀತಿಯಾಗಿ ಬೆಂದಿದೆ. ಈಗ ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಪಾಲಕ್ ಸೊಪ್ಪನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಮತ್ತು ಈ ನೀರಿದೆಯಲ್ಲ ಕೆಳಗಡೆದು, ಅದೇನು ವೇಸ್ಟ್ ಮಾಡೋದು ಬೇಡ. ನಂತರದಲ್ಲಿ ಇದನ್ನು ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಡ್ತೀನಿ, ಯಾಕಂದರೆ ಬೇಗ ತಣ್ಣಗಾಗಲಿ ಅಂತ. ಹಾಗೆ ಬಿಟ್ಬಿಟ್ರೆ ಪೂರ್ತಿ ಬೆಂದು ಒಂಥರ ಪಾಯಸ ಥರ ಆಗಿಬಿಡುತ್ತೆ. ಆದ್ದರಿಂದ 2 ನಿಮಿಷ ಇದನ್ನು ಈ ಬಿಸಿಲಲ್ಲಿ ಮುಗಿಸಿದ್ರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಅದನ್ನು. ನೋಡಿ, ಈ ರೀತಿ ಸ್ವಲ್ಪ ಅಗಲವಾದ ಪ್ಲೇಟಲ್ಲಿ ತೆಗೆದುಬಿಟ್ಟು ಈ ರೀತಿ ಹಾಕ್ಕೊಳ್ಳಿ, ಬೇಗ ತಣ್ಣಗಾಗುತ್ತೆ. ನಂತರದಲ್ಲಿ ಈ ನೀರೇನಿದೆ ಇದನ್ನು ನಾವು ಹಾಕೋದು ಬೇಡ. ಫಸ್ಟೇ ಹೇಳ್ದಂಗೆ ಈ ನೀರು ನಮಗೆ ಗ್ರೇವಿಗೆ ಯೂಸ್ ಆಗುತ್ತೆ, ಯಾಕಂದರೆ ಅದರಲ್ಲಿ ಫ್ಲೇವರ್ ಇರುತ್ತಲ್ವ ನಮ್ಮ ಪಾಲಕ್ ಸೊಪ್ಪು ಅದರಿಂದ. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಜನಕ್ಕೆ ಆಗೋ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಜನ ಇದ್ದರು ಅಂದರೆ ಪಾಲಕ್ ಸೊಪ್ಪನ್ನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹಾಗೂ ಎಣ್ಣೆ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಇರಲಿ. ನೋಡಿ, ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಇಲ್ಲಿ ಬಾಡಿಸ್ಕೋಬೇಕಾಗುತ್ತೆ ನಾವು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ನಾನಿಲ್ಲಿ ಹಾಕಿರುವಂಥದ್ದು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದರೆ ನಿಮ್ಮ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಕ್ವಾಂಟಿಟಿಗೆ ಅನುಗುಣವಾಗಿ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿ ಇದ್ದರೆ ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಹಾಕ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ನಾವು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ನಂತರದಲ್ಲಿ ಗ್ರೇವಿ ಒಂಥರ ಹಸಿ ವಾಸನೆ ಬರುತ್ತೆ. ಆದ್ದರಿಂದ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಹೇಳಿದಾಗ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಇಲ್ಲಿ 1 ಮೀಡಿಯಮ್ ಗಾತ್ರದ ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಇಲ್ಲಿ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಟೊಮೆಟೊ ಕೂಡ ಮೆತ್ತಗಾಗಿದೆ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ನಾನು ಒಂದು ಮಿಕ್ಸಿ ಜಾರಿಗೆ ಬೇಯಿಸಿರುವ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತಣ್ಣಗಾಗಿದೆ, ಆವಾಗಲೇ ಒಂದು ಪ್ಲೇಟಲ್ಲಿ ನಾವು ಹಾಕಿಟ್ಟಿದ್ವಲ್ಲ ಪೂರ್ತಿ ತಣ್ಣಗಾಗಿದೆ. ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಹಾಕೋದ್ರಿಂದ. ಇಲ್ಲಿ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಹಾಕ್ತಾಯಿಲ್ಲ. ನಂತರ ಇಲ್ಲಿ ಬೇಯಿಸೋಕ್ಕೆ ಏನು ನೀರು ಯೂಸ್ ಮಾಡ್ಕೊಂಡಿದ್ವಿ ನಾವು, ಅದೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ನಾವು ಫುಲ್ ಪೇಸ್ಟ್ ಮಾಡಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ನಾನು ಹೇಳ್ದಂಗೆ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಹಾಕ್ಕೊಳ್ಳಿ ನೀವು. ನೋಡಿ, ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ, ಇಲ್ಲಾಂದರೆ ಅಲ್ಲೇ ಬಿಡಿ. ಮತ್ತೊಂದು ಮಿಕ್ಸಿ ಜಾರಿಗೆ ಇಲ್ಲಿ ನಾವೇನು ಫ್ರೈ ಮಾಡಿದ್ವಲ್ಲ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಇದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಬೇಯಿಸಿರುವಂಥ ನೀರು ಯೂಸ್ ಮಾಡ್ಕೊಂಡಿದ್ವಲ್ಲ ಬೇಯಿಸೋಕ್ಕೆ, ಆ ನೀರನ್ನು ಹಾಕಿಬಿಟ್ಟು ರುಬ್ಕೊಳ್ಳಿ. ನೀವು ಒಂದೇ ಮಿಕ್ಸಿ ಜಾರಲ್ಲಿ ಕೂಡ 2 ಮಾಡ್ಕೋಬೋದು. ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ತೆಗೆಯೋದು ಹಾಕೋದು ಅಂಥೇಳಿ 2 ಇತ್ತಲ್ಲ ಇದರಲ್ಲೊಂದು ಮಾಡ್ಕೊಂಡಿದ್ದೀನಿ. ನೋಡಿ, ಅದೇ ನೀರನ್ನು ಹಾಕಿಬಿಟ್ಟು ಇದನ್ನು ಕೂಡ ಈ ರೀತಿಯಾಗಿ ಪೇಸ್ಟ್ನ ಮಾಡ್ಕೊಂಬರ್ಬೇಕು ನುಣ್ಣಗೆ. ಮತ್ತು ಇದರಲ್ಲಿ ಬಾಯಿಗೆ ಈರುಳ್ಳಿ, ಟೊಮೆಟೊ ಏನೂ ಸಿಗೋದಿಲ್ಲ, ಆರಾಮಾಗಿ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಇಲ್ಲಾಂದರೆ ಮಕ್ಳು ಏನು ಮಾಡ್ತಾರೆ ಅಂದರೆ ಬಾಯಲ್ಲಿ ಏನಾದ್ರು ಟೊಮೆಟೊ ಸಿಕ್ತು ಅಂದರೆ ಎತ್ತಿಡ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಚಿಂತೆ ಇಲ್ಲ. ನೋಡಿ, ಈಗ ಮತ್ತೊಂದು ಪ್ಯಾನಿಗೆ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕೆಲವು ಮಸಾಲೆಗಳನ್ನು ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ, ಜೊತೆಗೆ ನಿಮಗೆ ಖಾರಕ್ಕೆ ತಕ್ಕಗೆ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ನಂದು 1 ಅಥವಾ 2 ಸ್ಪೂನ್ ಹಾಕಿದ್ದೀನಿ ಇಲ್ಲಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ಳಿ. ನಂತರ 1 ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಇಲ್ಲಿ ಕೊರಿಯಂಡರ್ ಪೌಡ್ರ್ ಕೂಡ ನೀವು ಸೇರಿಸ್ಕೋಬೋದು.
ಇಲ್ಲಾಂದರೆ ಕೊತ್ತಂಬರಿ ನೀವು ಹಾಕಿರ್ತೀರಲ್ಲ ಅದರ ಅವಶ್ಯಕತೆ ಇರೋದಿಲ್ಲ. ಕೊತ್ತಂಬರಿ ಹಾಕಿಲ್ಲ ಅಂದರೆ ಇಲ್ಲಿ ನೀವು ಕೋರಿಯಾಂಡರ್ ಪೌಡರ್ ಅಂತ ಕೊತ್ತಂಬರಿ ಪೌಡ್ರನ್ನ ಇಲ್ಲಿ ಹಾಕ್ಕೊಳ್ಳಿ. ನೀವು ರುಬ್ಬುವಾಗ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ, ಇಲ್ಲಾಂದ್ರೆ ಕಡಿಮೆ ಹಾಕಿದ್ರಿ ಕೊತ್ತಂಬರಿ ಸೊಪ್ಪು ಅಂದರೆ ಇದೇ ಒಂದು ಎಣ್ಣೆಯಲ್ಲಿ ನೀವು ಕೊತ್ತಂಬರಿ ಪೌಡ್ರನ್ನ ಹಾಕ್ಬೋದು, ಅಂದರೆ ಕೋರಿಯಾಂಡರ್ ಪೌಡ್ರನ್ನ ಹಾಕ್ಕೋಬೋದು. ನಂತರ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿರುವಂಥ ಪನ್ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಒಂದು ಪನ್ನೀರನ್ನ ಫ್ರೈ ಮಾಡುವಾಗ ಎಣ್ಣೆ ಮತ್ತು ನಿಮಗೆ ಫ್ಲೇಮು ಎರಡೂ ಕರೆಕ್ಟಾಗಿರ್ಬೇಕು. ಯಾಕಂದರೆ ಜಾಸ್ತಿ ಫ್ಲೇಮ್ ಇಟ್ಟರೆ ಎಣ್ಣೆ ತುಂಬ ಬಿಸಿ ಆಗುತ್ತೆ ಮತ್ತು ಹಾಕಿರುವಂಥ ಮಸಾಲ ಬೇಗ ಕಪ್ಪಾಗುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲೇ ನೀವು ಮಾಡ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಹೈ ಆಯಿತು ಅಂದರೆ ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ, ಆವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗುತ್ತೆ. ನಂತರದಲ್ಲಿ ಇದನ್ನು ಫ್ರೈ ಮಾಡ್ಕೋಬೋದು. ನಾನು ಲೋ ಫ್ಲೇಮಲ್ಲೇ ಇದನ್ನು ಪಟಾಪಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೀವೇನು ಮಸಾಲೆ ಹಾಕಿದ್ಮೇಲೆ ತಡ ಮಾಡುವ ಹಾಗಿಲ್ಲ. ಹಾಗೆ ಪಟ್ಟನಂಗೆ ನೀವು ಪನ್ನೀರನ್ನ ಹಾಕಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಹಸಿ ಪನ್ನೀರನ್ನ ಹಾಗೆ ಹಾಕ್ತಾರೆ, ಆದರೆ ಈ ರೀತಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗಿ ಮತ್ತೊಮ್ಮೆ ಮಾಡೇ ಮಾಡ್ತೀರಿ. ಯಾರಾದ್ರು ಈ ರೀತಿ ಟ್ರೈ ಮಾಡಿದ್ದೀರಾ ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಸ್ವಲ್ಪ ಇದನ್ನು ಫ್ರೈ ಆದರೆ ಸಾಕಾಗುತ್ತೆ, ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ. ಘಮ ಘಮ ಅಂತ ಪರಿಮಳ ಅಂತೂ ಬರ್ತಾ ಇದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ಪ್ಲೇಟಲ್ಲಿ ನಾವು ತೆಗೆದಿಟ್ಕೋಬೇಕಾಗುತ್ತೆ. ಯಾಕಂದರೆ ಕೊನೆಯಲ್ಲಿ ಹಾಕಬೇಕು, ಯಾಕಂದರೆ ಫ್ರೈ ಆಗಿದೆ, ಅದರಿಂದ ತೊಂದರೆ ಇಲ್ಲ ಕೊನೆಯಲ್ಲಿ ಹಾಕಿದ್ರು. ನೋಡಿ, ಈ ರೀತಿಯಾಗಿ ಬಗ್ಗಿಸ್ಬಿಟ್ಟು ನಾನು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಈಗ ಬಿಸಿನೇ ಇದೆ. ಜಾಸ್ತಿ ತಡ ಮಾಡಿದ್ರೆ ಮಸಾಲೆಗಳು ಕಪ್ಪಾಗುತ್ತೆ. ಆದ್ದರಿಂದ ಬೇಗನೆ ಈ ರೀತಿ ತೆಗೆದಿಟ್ಕೊಂಡ್ಬಿಟ್ಟು ನಂತರದಲ್ಲಿ ನಾವು ರುಬ್ಬಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಿ ಇದಕ್ಕೆ ಫ್ರೈ ಮಾಡಬೇಕು ಮತ್ತೊಂದು ಸರಿ. ನೋಡಿ, ಈ ರೀತಿ ಪನ್ನೀರ್ನೆಲ್ಲ ತಗೊಂಡಿದ್ದೀನಿ. ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಫಸ್ಟ್ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಏನು ನಾವು ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿದ್ವಿ ಅದನ್ನು ಈಗ ಡೈರೆಕ್ಟಿಗೆ ಎಣ್ಣೆ ಮಸಾಲೆಯಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ಒಂದ್ಸರಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರಿನ ಅವಶ್ಯಕತೆ ಇಲ್ಲ. ನೀರು ಆ ನಂತರದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಗ್ರೇವಿ ಎಲ್ಲ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಅದರಿಂದ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನೀವು. ಫಸ್ಟ್ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ. ಆ್ಯಕ್ಚುಲಿ ಇಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಆಗಿರೋದ್ರಿಂದ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ಫ್ರೈ ಆಗೋಕ್ಕೆ. ಆದರೆ ಈ ರೀತಿ ಮಿಕ್ಸ್ ಆದಮೇಲೆ ನಂತರದಲ್ಲಿ ನಾವು ರುಬ್ಬಿರುವಂಥ ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹಾಕಿಬಿಟ್ಟು ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಇನ್ನೂ ಗ್ರೀನಾಗಿ ಬರುತ್ತಲ್ಲ. ನೀವು ಕೊತ್ತಂಬರಿ ಸ್ವಲ್ಪ ಕಡಿಮೆ ಹಾಕಿದರೆ ಅಂದರೆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ನಮಗೇನು ಕಾಣ್ತಾ ಇದೆ ಅಂದರೆ ಮಾಮೂಲಿ ಗ್ರೇವಿ ಥರ ಕಾಣ್ತಾ ಇದ್ದರೆ, ಅದರ ಮೇನ್ ಟೇಸ್ಟ್ ಯಾವಾಗ ಬರುತ್ತೆ ಅಂದರೆ ಈ ಗ್ರೇವಿ ಏನಿದೆ, ಈ ಗ್ರೇವಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆವಾಗ ನಮಗೆ ನಿಜವಾದ ಪನ್ನೀರ್ ಒಂದು ಗ್ರೇವಿ, ಏನು ಪನ್ನೀರ್ ಪಾಲಕ್ನ ಗ್ರೇವಿ ರೆಡಿಯಾಗುತ್ತೆ. ಇವಾಗ ನೋಡಿ, ಹಾಕಿದ್ಮೇಲೆ ಈಗ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ನಿಮಗೆ ಕ್ವಾಂಟಿಟಿ ತಕ್ಕಂಗೆ. ಸ್ವಲ್ಪ ತೆಳ್ಳ ಬೇಕು ಅಂದರೆ ತೆಳ್ಳ ಹಾಕ್ಕೊಳ್ಳಿ. ಗ್ರೇವಿ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ. ನಾನು ಬೇರೆ ನೀರನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ, ಅದೇ ಬೇಯಿಸಿದ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ. ನೋಡಿ, ಈ ರೀತಿ ಒಂದು ಮಿಕ್ಸಿ ಜಾರ್ ತೊಳೆದಿರುವಂಥ ನೀರನ್ನ ಹಾಕ್ತಾಯಿದ್ದೀನಿ. 2 ಮಿಕ್ಸಿ ಜಾರನ್ನ ತೊಳೆದು ಇದೇ ಒಂದು ನೀರನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಇಲ್ಲಿ ಮತ್ತೆ ಕುದಿಸ್ದಂಗೆ ಗ್ರೇವಿ ದಪ್ಪ ಆಗ್ತಾ ಬರುತ್ತೆ ಮತ್ತು ಗಟ್ಟಿಯಾಗುತ್ತೆ. ಆದ್ದರಿಂದ ನೀವು ಹಾಕುವಾಗೆ ಸ್ವಲ್ಪ ನೀರನ್ನು ಹೆಚ್ಚಿಟ್ಟು ಹಾಕ್ಕೊಂಡ್ರೆ ಉತ್ತಮ. ಈಗ ಮುಚ್ಚಳ ಮುಚ್ಚಿ ಇದನ್ನು ನಾವು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಒಂದು 5ರಿಂದ 10 ನಿಮಿಷ ಆಗಿದೆ. ಇವಾಗ ನೋಡಿ, ಮೇಲ್ಗಡೆ ಎಣ್ಣೆ ಎಲ್ಲ ಹೇಗೆ ಬಂದಿದೆ ಅಂತ. ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು. ನಾವೇನು ಎಣ್ಣೆ ಫ್ರೈ ಮಾಡೋಕ್ಕೆ ಫಸ್ಟ್ ಹಾಕಿರ್ತೀವಲ್ಲ, ಅದೇ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಗ್ರೇವಿ ರೆಡಿಯಾಗಿದೆ. ಮತ್ತು ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಾಗೆ ಮಾತ್ರ ನಮಗೆ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಗುಳ್ಳೆ ಗುಳ್ಳೆ ಬರ್ತಾಯಿದೆ. ನಾವೀಗ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಬರ್ತಾ ಇರುತ್ತೆ. ಅಂದರೆ ಒಂದು ಗ್ರೇವಿ ಏನು ಒಂದು ಹದದಲ್ಲಿರುತ್ತೋ ಆ ಹದದಲ್ಲಿ ನಮಗೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಫುಲ್ ನೀರಿನ ಅಂಶ ಎಲ್ಲ ಹೋಗಬೇಕು, ಈ ರೀತಿ ಗ್ರೇವಿ ಮಾತ್ರ ಇರಬೇಕು. ಆವಾಗ ತುಂಬ ರುಚಿಯಾಗಿ ನಮಗೆ ಒಂದು ಪನ್ನೀರ್ ಮಸಾಲ ರೆಡಿಯಾಗುತ್ತೆ. ಪಾಲಕ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ, ಅಥವಾ ಗ್ರೇವಿ ನೀವು ಏನಂತ ಬೇಕಾದ್ರೂ ಕರಿಬೋದು. ಚಪಾತಿಗೆ, ಪೂರಿಗೆ, ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ಎಲ್ಲ ಒಂದು ಅಡುಗೆ ಜೊತೆನೂ ಚೆನ್ನಾಗೆ ಸೆಟ್ ಆಗುತ್ತೆ ಈ ಅಡುಗೆ. ಈಗ ಲಾಸ್ಟಿಗೆ ನಾವೇನು ಪನ್ನೀರನ್ನ ಫ್ರೈ ಮಾಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡೋದು ಬೇಡ. ನೋಡಿ, ಈ ರೀತಿಯಾಗಿ ಪನ್ನೀರನ್ನ ಮೇಲಿಂದ ಹಾಕ್ಕೊಳ್ಳಿ. ಪನ್ನೀರ್ ಸ್ವಲ್ಪ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಬೋದು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಬೋದು.
ನಾನು ಇಬ್ಬರಿಗೋಸ್ಕರ ಇದನ್ನು ಮಾಡ್ತಿರೋದು. ಸ್ವಲ್ಪ ಕ್ವಾಂಟಿಟಿಯಲ್ಲಿದೆ, ಆದ್ದರಿಂದ ಪನ್ನೀರನ್ನ ಇಷ್ಟೇ ಹಾಕಿದ್ದೀನಿ ನಾನು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಬಾಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಾಕಿ ಏನೂ ಸಿಗೋದಿಲ್ಲ ನಿಮಗೆ, ಫುಲ್ ಗ್ರೇವಿ ಆಗಿರೋದ್ರಿಂದ ಮಕ್ಕಳು, ಅಜ್ಜಿಯವರು ಎಲ್ಲರೂ ಕೂಡ ತಿನ್ಕೋಬೋದು, ಎಲ್ಲ ವಯಸ್ಸಿನವರು ತಿನ್ಬೋದು. ಹಾಗೆ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.